ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದು ಏನಪ್ಪ ಅಂತ ಅಂದರೆ ಸ್ನೇಹಿತರೆ, ನೋಡಿ, ಇವಾಗ ನಮಗೆ ಎಷ್ಟೇ ದುಡಿದ್ರೂ ಹಣಕಾಸಿಗೆ ಸಂಬಂಧಪಟ್ಟಂಗೆ ನಮಗೆ ಸಮಸ್ಯೆಗಳು ತೀರ್ತಾ ಇಲ್ಲ, ನಮಗೆ ಆರ್ಥಿಕವಾಗಿ ನಾವು ಸದೃಢರಾಗ್ತಾ ಇಲ್ಲ. ಏನು ಮಾಡಿದ್ರು ನಮಗೆ ಹಣ ಅನ್ನೋದು ಬೇಕೇ ಬೇಕಾಗಿದೆ. ಆದರೆ ನಾವು ಎಷ್ಟೇ ದುಡಿದ್ರೂ ನಮಗೆ ಯಾವುದೇ ಒಂದು ದಾರಿ ಕಾಣಿಸ್ತಾ ಇಲ್ಲ. ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಪೂಜೆ ವ್ರತಗಳು ಮಾಡಿದ್ರು ಕೆಲವೊಂದು ಟೈಮ್ಗಳಲ್ಲಿ ನಮಗೆ ಅದು ಯಾವುದು ಕೈ ಹಿಡಿತಾ ಇಲ್ಲ. ಎಷ್ಟೇ ದುಡಿದ್ರೂ ನೀರಂಗೆ ಪೋಲಾಗ್ತಾ ಇದೆ. ಮತ್ತು ದುಡಿಯೋದಕ್ಕೂ ಒಂದು ದಾರಿ ಇಲ್ಲ. ಮತ್ತು ನಮಗೆ ಯಾರೂ ದುಡ್ಡಿನ ಸಹಾಯ ಮಾಡೋವಂಥವ್ರಿಲ್ಲ. ಅಟ್ಲೀಸ್ಟ್ ಮೂಲಭೂತ ಸೌಕರ್ಯಗಳನ್ನ ನಮಗೆ ಪಡ್ಕೊಳ್ಳೋಕ್ಕೂ ಸಹ ನಮ್ಮ ಹತ್ರ ದುಡ್ಡಿಲ್ಲ. ಊಟ ತೊಗೊಳಕ್ಕಾಗ್ತಿಲ್ಲ, ಬಟ್ಟೆ ತೊಗೊಳಕ್ಕಾಗ್ತಿಲ್ಲ. ನಾವು 4 ಜನ ಇದ್ರಂಗೆ ನಾವು ಬಾಳೋಕ್ಕಾಗ್ತಾ ಇಲ್ಲ. ನಮ್ಮ ಜೀವನದಲ್ಲಿ ನಾವು ತುಂಬ ಸೋತೋಗ್ಬಿಟ್ಟಿದ್ದೀವಿ. ಅಕ್ಕಪಕ್ಕದವ್ರ ಹತ್ರ ಕೇಳೋಕ್ಕೆ ಹೋದರೆ ಅವ್ರು ನಮ್ಗೆ ಯಾರು ಸಹಾಯ ಮಾಡಲ್ಲ. ರಿಲೇಷನ್ಸ್ ಎಲ್ಲ ನಮ್ಮನ್ನು ದೂರದಲ್ಲಿಟ್ಟಿದ್ದಾರೆ. ನಮ್ಗೆ ಯಾರೂ ಇಲ್ಲ. ನಮಗೆ ಕೆಲಸದಲ್ಲೂ ಒಳ್ಳೆ ಸಂಬಳ ಸಿಗ್ತಾ ಇಲ್ಲ. ಕೂಲಿ ಮಾಡೋಣ ಅಂದರೂ ಕೂಲಿ ಕೆಲಸ ಕೂಡ ಸಿಗಲ್ಲ. ಏನು ಮಾಡೋದು? ಜೀವನ ಸಾಗಿಸೋದು ಕೆಲವೊಂದು ಟೈಮ್ಗಳಲ್ಲಿ ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾರು ನಮಗೆ ಸಹಾಯಕ್ಕೆ ನಿಲ್ತಾ ಇಲ್ಲ. ಏನು ಮಾಡಿದ್ರು ನಮ್ಮಲ್ಲಿರೋ ಅಂಥ ದರಿದ್ರ ಅನ್ನೋದು ಹೋಗ್ತಾ ಇಲ್ಲ. ಸಾಲದ ಸಮಸ್ಯೆ ಅನ್ನೋದು ಹೋಗ್ತಿಲ್ಲ. ಮತ್ತು ಊಟದ ವ್ಯವಸ್ಥೆಗೆ ಸರಿ ಹೋಗ್ತಿಲ್ಲ. ಯಾವುದೇ ಒಂದು ಶುಭ ಕಾರ್ಯನೂ ನಮ್ಮ ಮನೆಯಲ್ಲಿ ನೆರವೇರ್ತಿಲ್ಲ. ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಆಗ್ತಾನೇ ಇಲ್ಲ ಅಂತ ಅಂದರೆ ನಾವು ಖಂಡಿತವಾಗ್ಲೂ ಈ ಆಷಾಢ ಮಾಸದ ಮಂಗಳವಾರಗಳಲ್ಲಿ ಮತ್ತು ಶುಕ್ರವಾರದ ಸಮಯಗಳಲ್ಲಿ ನಾವು ಗೋಮಾತೆನ ನಾವು ಪೂಜೆ ಮಾಡೋದ್ರಿಂದ, ಅದರಲ್ಲೂ ನಮಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಇರುವಂಥ ಗೋವಿನ ನಾವು ಪೂಜೆ ಮಾಡೋದು, ಅದ್ರ ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರುವಂಥ ಅಶ್ವತ್ಥ ಮರನ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ, ಅಥವಾ ಗುರುಗಳು ಇರೋವಂಥ ಪೂಜೆ ಮಾಡಬೇಕು. ಅಂದರೆ ಇವಾಗ ಹತ್ತಿ ಮರ ಅಂತ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಗುರುಗಳ ಸಾನ್ನಿಧ್ಯ ಇರುತ್ತೆ. ಯಾವಾಗಲೂ ಅಷ್ಟೇ ನಾವು ಗುರುಗಳನ್ನ ಮುಖಾಂತರ ನಾವು ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹದ ಜೊತೆಗೆ ನಮಗೆ ಗುರುಗಳ ಅನುಗ್ರಹ ಕೂಡ, ಹಾಗೆ ನಮಗೆ ವಿಷ್ಣು ಮಹಾಲಕ್ಷ್ಮಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರ ಎಲ್ಲರ ಆಶೀರ್ವಾದ ಸಿಕ್ಕಿ ನಮಗೆ ಖಂಡಿತವಾಗ್ಲೂ ನಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಮೊದಲೇ ನಾವು ನಿರ್ಧಾರ ಮಾಡ್ಕೊಬೇಕು ನಾವು ಯಾವತ್ತಿನ ದಿನ ಮಾಡಬೇಕು ಅಂತ. ಯಾಕಂದರೆ ಇದನ್ನು ನೀವು ಮಾಡಬೇಕು ಅಂದರೆ 1 ದಿನ 2 ದಿನ ಮಾಡಿದ್ರೆ ಖಂಡಿತವಾಗ್ಲೂ ಇದು ನಿವಾರಣೆ ಆಗೋಲ್ಲ. ಮಿನಿಮಮ್ ಅಂದರೆ ನೀವು 6 ವಾರ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಜಾಸ್ತಿ ದುಡ್ಡು ಏನು ಖರ್ಚಾಗೋದಿಲ್ಲ. ಅಮ್ಮಮ್ಮ ಅಂದರೆ ನಿಮಗೆ ಒಂದು 20 ರೂಪಾಯಿ 30 ರೂಪಾಯಲ್ಲಿ ಎಲ್ಲ ಪೂಜೆನೂ ಮುಗ್ದೋಗ್ಬೋದು. ಯಾಕಂದರೆ ಒಂದು ಜೋಡಿ ಬಾಳೆಹಣ್ಣು ಅಂತ ಅಂದರೆ 10 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಒಂದು 3 ಲವಂಗ ಅಂದರೆ ಒಂದು 10 ರೂಪಾಯಿ ಲವಂಗ ತೊಗೊಂಡ್ರೆ, ಒಂದು 10 ರೂಪಾಯಿ ಏಲಕ್ಕಿ ಕಾಯಿ ಒಂದ್ಸರಿ ನೀವು ತೊಗೊಂಡ್ರೆ, ಆಮೇಲೆ ಒಂದು 10 ರೂಪಾಯಿದು ಎಲೆ ಅಡಿಕೆ ತೊಗೊಂಡು ಒಂಚೂರು ಕೇಸರಿ ದಳನ ನೀವು ತಂದು ಇಟ್ಕೊಂಬಿಟ್ರೆ ಸಾಕು ಸ್ನೇಹಿತರೆ. ಖಂಡಿತವಾಗ್ಲೂ ನೀವು 6 ವಾರ ಇದನ್ನು ಮಾಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ದರಿದ್ರ ಇರ್ಬೋದು, ಅಥವಾ ಹಣಕಾಸು ವ್ಯವಹಾರ ಇರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಸೋಲನ್ನು ಅನುಭವಿಸ್ತಿದ್ದೀವಿ, ನಮಗೆ ಊಟದ ವ್ಯವಸ್ಥೆಗೂ ಕಷ್ಟ ಇದೆ, ಒಟ್ಟಿನಾಗೆ ನಿಮಗೆ ದುಡ್ಡು ಕಾಸು ಅನುಕೂಲ ಆಗಬೇಕು, ನಮ್ಮ ಮನೆಯಲ್ಲಿ ನಾವು ಎಲ್ಲರಂಗೆ ಒಂದು ಸ್ವಲ್ಪ ಸಂಪಾದನೆ ಮಾಡಿ ಇಟ್ಕೊಬೋದು, ನಮಗೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಊಟ, ಒಂದು ಒಳ್ಳೆ ಬಟ್ಟೆ ತೊಗೊಳಕ್ಕಾದ್ರೂ ಒಂದು ದಾರಿನ ನಮಗೆ ಅದು ಮಾಡಿಕೊಡೋದಕ್ಕೆ ಸಹಾಯ ಮಾಡು ಅಂತ ಹೇಳಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, 6 ಶುಕ್ರವಾರ ಅಥವಾ 6 ಮಂಗಳವಾರ ನೀವು ಈ ಚಾತುರ್ಮಾಸ್ಯದ ಟೈಮ್ಗಳಲ್ಲಿ ಖಂಡಿತವಾಗ್ಲೂ ಇದನ್ನು ನೀವು ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಏನಪ್ಪ ಅದು ಅಂತ ಅಂದರೆ, ಜೋಡಿ ಬಾಳೆಹಣ್ಣನ್ನ 2ನ್ನ ನೀವು ತೊಗೊಬೇಕಾಗುತ್ತೆ. ಆ ಜೋಡಿ ಬಾಳೆಹಣ್ಣಿನ ಜೊತೆಗೆ 3 ಲವಂಗ ತೊಗೊಬೇಕಾಗುತ್ತೆ. ಆಮೇಲೆ 5 ಏಲಕ್ಕಿ ಕಾಯಿ ತೊಗೊಬೇಕಾಗುತ್ತೆ. ಅದ್ರ ಜೊತೆಗೆ ಒಂದೇ ಒಂದು ಚಿಟಿಕಿ ಕೇಸರಿ ಅಂತ ಸಿಗುತ್ತೆ, ಅದನ್ನು ನೀವು ತೊಗೊಬೇಕಾಗುತ್ತೆ. ಆಮೇಲೆ ಎಲೆ ಅಡಿಕೆ ಕೂಡ ನೀವು ತೊಗೊಬೇಕಾಗುತ್ತೆ. ಒಂದಿಷ್ಟು
ಇಷ್ಟಿಷ್ಟು ಎಲೆ ಅಡಿಕೆನ ತೊಗೊಂಡು ಅದ್ರ ಮೇಲೆ ನೀವು ₹1 ನೀವು ಇಟ್ಟು ಅದನ್ನ ಶುಕ್ರವಾರ ಸಾಯಂಕಾಲ ಸಮಯದಲ್ಲಿ ಅತ್ತಿ ಮರದ ಹತ್ರ ನೀವು ಹೋಗ್ಬೇಕಾಗುತ್ತೆ. ಅಂದರೆ ಸರ್ವೇ ಸಾಮಾನ್ಯವಾಗಿ ನಿಮಗೆ ಗೊತ್ತು, ಅಶ್ವತ್ಥ ಕಟ್ಟೆ ಹತ್ರ ಇರೋ ಅಂಥ ಅತ್ತಿ ಮರ ಅಂತ ಗೊತ್ತಿರುತ್ತೆ. ಅತ್ತಿ ಮರ, ಬೇವಿನ ಮರ ಮತ್ತು ಅಶ್ವತ್ಥ ವೃಕ್ಷ ಅಂತ ಇರುತ್ತಲ್ಲ, ಅಲ್ಲಿಗೆ ಹೋಗಿ ನೀವು ಪ್ರದಕ್ಷಿಣೆನ ಹಾಕಿ 11 ಪ್ರದಕ್ಷಿಣೆನ ಹಾಕಿ ನೀವು ತೊಗೊಂಡೋಗಿರೋಂಥ ಅಷ್ಟು ಸಾಮಗ್ರಿಗಳನ್ನ ನೀವು ಪೂಜೆ ಮಾಡಿ, ಅದರಲ್ಲೂ ನಾನು ಹೇಳಿರೋಂಥ ಸಾಮಗ್ರಿಗಳನ್ನ ನೀವು ಅತ್ತಿ ಮರದ ಕೆಳಗಡೆ ಇಡಬೇಕಾಗುತ್ತೆ. ಅಶ್ವತ್ಥ ಮರದ ಕೆಳಗಡೆ ಅಲ್ಲ. ಅಶ್ವತ್ಥ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿದ್ರೆ ಅತ್ತಿ ಮರದಲ್ಲಿ ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ಗುರುಗಳು, ಸಾಯಿಬಾಬಾ ಮತ್ತು ಗುರುರಾಯರು ನೆಲೆಸಿರೋಂಥ ಮರ ಆಗಿರುತ್ತೆ. ಅಂಥ ಅತ್ತಿ ಮರದ ಕೆಳಗಡೆ ನಿಮಗೆ ಏನಾದರೂ ಗುರುದೋಷಗಳಿದ್ದು ಅಥವಾ ಪಿತೃದೋಷಗಳಿದ್ದು ಅಥವಾ ಮಾಟಮಂತ್ರದ ಪ್ರಯೋಗ ಆಗಿದ್ದು, ಅಕ್ಕಪಕ್ಕದವರ ಕಣ್ದೃಷ್ಟಿ ಆಗಿದ್ದು, ನಿಮಗೆ ದುಡ್ಡಿನ ಕಾಸಿಗೆ ಸಮಸ್ಯೆ ಆಗ್ತಿದೆ ಅಂತ ಅಂದಾಗ ನೀವು ಆ ಅತ್ತಿ ಮರದ ಕೆಳಗಡೆ ಹೋಗಿ ನಾನು ಹೇಳಿರೋಂಥ ಸಾಮಗ್ರಿಗಳನ್ನ ನೀವು ಅಲ್ಲಿ ಇಟ್ಟು ಆ ₹1 ಇರುತ್ತಲ್ಲ, ಆ ₹1 ನೀವು ಹಿಡ್ಕೊಂಡು ನೀವು ಪ್ರದಕ್ಷಿಣೆ ಹಾಕಬೇಕು. ನಿಮಗೆ ಏನೇನು ಸಮಸ್ಯೆಗಳಿದೆ, ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ಪ್ರತಿಯೊಂದನ್ನು ನೀವು ಹೇಳ್ಕೊಂಡು ನೀವು ಆ ₹1 ಇರುತ್ತಲ್ಲ, ಆ ₹1 ನೀವು ಆ ಮರದ ಬುಡದ ಹತ್ರ ನೀವು ಇಟ್ಬಿಟ್ಟು ತದನಂತರ ನೀವು ಜೋಡಿ ಬಾಳೆಹಣ್ಣು, 3 ಲವಂಗ ಮತ್ತು ಏಲಕ್ಕಿ ಕಾಯಿ ಮತ್ತು ಚಿಟಕಿ ಕೇಸರಿ ಮತ್ತು ಎಲೆ ಮತ್ತು ಅಡಿಕೆನ ನೀವು ತಗೊಂಡೋಗ್ಬಿಟ್ಟು ಅಲ್ಲಿರುತ್ತಲ್ಲ ಹಸು, ಅಲ್ಲಿ ಯಾವುದಾದ್ರೂ ಒಂದು ಹಸು ಇರುತ್ತೆ, ಆ ಹಸುಗೆ ನೀವು 6 ಶುಕ್ರವಾರ ಅಥವಾ 6 ಮಂಗಳವಾರ ನೀವು ತಿಂದು, ಅಂದರೆ ಅದು ತಿನ್ನೋದಕ್ಕೆ ಕೊಡಬೇಕಾಗುತ್ತೆ. ಅದನ್ನು ನೀವು ಹಸು ಅದನ್ನು ತಿಂದಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಆರ್ಥಿಕ ಸಮಸ್ಯೆಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನೀವು ಹಸು ಎಲ್ಲಿ ಸಿಗುತ್ತೋ ನೋಡ್ಕೊಂಡಿದ್ದು ಹೋಗ್ಬೋದು. ಅಕಸ್ಮಾತ್ ನೀವು ಪೂಜೆ ಮಾಡಿದ ನಂತರ ಬರೋ ದಾರಿಲಿ ಏನಾದ್ರೂ ಹಸುಗಳು ಜಾಸ್ತಿ ಓಡಾಡೋ ಅಂಥ ಜಾಗ ಎಲ್ಲಿರುತ್ತೋ ಅಲ್ಲಿ ನೋಡಿಕೊಂಡು ಆದಷ್ಟು ನೀವು 4 ಗಂಟೆ ಸಮಯದಲ್ಲಿ ಹೋಗಿ 5-5:30 ಒಳಗಡೆ ನೀವು ಅದನ್ನು ಮುಗಿಸ್ಕೊಂಡು ಬಂದು ನೀವು ಆ ಸಾಮಗ್ರಿಗಳನ್ನ ನೀವು ಹಸುಗೆ ತಿನ್ನಿಸೋ ಅಂಥ ಪ್ರಯತ್ನ ಪಡಿ. ಯಾಕಂದರೆ ನಮಗೆ ಹಸುವಿನಲ್ಲಿ ಸಾಕ್ಷಾತ್ ಲಕ್ಷ್ಮಿ ನೆಲೆಸಿರುತ್ತಾರೆ ಮತ್ತು ಸಕಲ ದೇವತೆಗಳನ್ನು ನೆಲೆಸಿರೋದ್ರಿಂದ ನಮ್ಮಲ್ಲೇನಾದರೂ ಅಪ್ಪಿತಪ್ಪಿ ಯಾವುದೇ ರೀತಿ ಶಾಪಗಳಿರ್ಬೋದು, ದೋಷಗಳಿರ್ಬೋದು, ಕಣ್ದೃಷ್ಟಿ ಆಗಿರ್ಬೋದು, ಮಾಟಮಂತ್ರ ಪ್ರಯೋಗ ಆಗಿರ್ಬೋದು, ಅಕ್ಕಪಕ್ಕದವರ ವ್ಯಂಗ್ಯ ಶಾಪಗಳಿರ್ಬೋದು, ಯಾವುದೇ ಒಂದು ಶಾಪಗಳು ತಗಲಿ ಅಥವಾ ದೃಷ್ಟಿ ತಗಲಿ ಅಥವಾ ಅವರ ಮನಸ್ಸಿಂದ ಏನೋ ಒಂದು ಕೆಟ್ಟದನ್ನು ಬಯಸಿದರೆ ಅದೆಲ್ಲ ನಮಗೆ ನಿವಾರಣೆ ಆಗಿ ನಮಗೆ ಶಾಪವೇ ವರವಾಗಿ ಬದಲಾಗೋದಕ್ಕೆ ಇದು ನಮಗೆ ಈ ಪುಟ್ಟ ತಂತ್ರ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ನೀವು ಇದನ್ನು ಪ್ರಯೋಗ ಮಾಡಿ. ಇವತ್ತಿನ ಸಂಜೆಯಿಂದಲೇ ಮಾಡಿ, ಇಲ್ಲ ಅಂದರೆ ಇವತ್ತು ಮಾಡಿದ್ರೆ 6 ಮಂಗಳವಾರ ಮಾಡಿ, ಇಲ್ಲ ಅಂದರೆ 6 ಶುಕ್ರವಾರ ಮಾಡಿ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ದಿನ ನೀವು ಮಾಡಬೇಕು. ಇದನ್ನು 6 ಶುಕ್ರವಾರನೇ ಮಾಡಬೇಕು, ಇಲ್ಲ 6 ಮಂಗಳವಾರನೇ ನೀವು ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಪ್ರಯೋಗನ ಮಾಡಿ ನೋಡಿ. ದುಡ್ಡಿನ ಸಮಸ್ಯೆ ಇದೆ ಅಂದಾಗ ನಾವು ಹಸುಗಳಿಗೆ ನಾವು ಈ ರೀತಿ ವಸ್ತುಗಳನ್ನ ತಿನ್ನೋದಕ್ಕೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೇಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿ ಆಗುತ್ತೆ ಅಂತ ನಾನು ತಿಳಿಸ್ತೀನಿ. ಸ್ನೇಹಿತರೆ, ಇದು ಸಣ್ಣ ಮಾಹಿತಿ, ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.